ನಮಸ್ಕಾರ ರೀ. ನಾನು ಪ್ರದೀಪ್ ತಂಬಾಕೆ. ಇದು ನನ್ನ ಎರೆಹುಳ ಗೊಬ್ಬರ ಘಟಕ. ಇಲ್ಲಿ ನಾವು ಯಾವುದೇ ಥರ ಎರೆಹುಳ ತೊಟ್ಟಿ ರೆಡಿ ಮಾಡಿಲ್ಲ. ಪ್ಲಾಸ್ಟಿಕ್ ತಾಟ್ಪತ್ರಿ ಮ್ಯಾಗೆ ನಾವು ಎರೆಹುಳ ಗೊಬ್ಬರ ರೆಡಿ ಮಾಡ್ತೇವೆ. ಮೊದಲು ನಾವು ಸಗಣಿ ಒಂದು ಗೋಲ್ ರೌಂಡಲ್ಲಿ ಹಾಕಿ ಅದ್ರ ಮ್ಯಾಗ ಒಂದು ಡೈಲಿ ಒಂದು 8 ದಿವಸ ಡೈಲಿ ನೀರು ಹೊಡಿತೇವೆ. ನೀರು ಹೊಡೆದಿನ ಮ್ಯಾಗ ಇದು ಹೆಂಡಿ ಫುಲ್ ತಣ್ಣಗಾಗತ್ತಾನ ಇದ್ರದ್ದೆಲ್ಲ ಬೆಡ್ ರೆಡಿ ಮಾಡಂಗಿಲ್ಲ. ಮೊದಲು ಕೈ ಹಾಕಿ ನೋಡ್ತೇವೆ. ಕೈಲಿ ಹಾಕಿ ನೋಡಿನಾಗ ತಣ್ಣಗಿತ್ತಂದ್ರೆ ಈ ಥರ ಬೆಡ್ಗಳು ನಾವು ರೆಡಿ ಮಾಡ್ತೇವೆ ನೋಡ್ರಿ. ಇದು ನೋಡ್ರಿ ನಾವು ಯಾವ ಥರ ಬೆಡ್ ರೆಡಿ ಮಾಡ್ತಾ ಇದ್ದೇವೆ ಅಂತ ಸಿಂಪಲ್ ಪದ್ಧತಿಯಲ್ಲಿ ಮಾಡ್ತೇವೆ. ಇದರೊಳಗೇನು ಹೆಚ್ಚಿಗೆ ನಾವು ಏನು ಖರ್ಚು ಮಾಡಂಗಿಲ್ಲ. ತಾಡ್ಪತ್ರಿ ಮೇಲೆ ಬೆಡ್ ರೆಡಿ ಮಾಡ್ತೇವೆ. ಈ ಬೆಡ್ಡಿನ ಸೈಜ್ ಏನದ ನೋಡ್ರಿ, ಇದು 2 ಫುಟ್ ಅಗಲದ, ನಮ್ಮದು 20 ಫುಟ್ ಉದ್ದಕ್ಕದ. ನೀವು 20 ಫುಟ್ನು ಮಾಡ್ಬೋದು, 10 ಫುಟ್ನು ಮಾಡ್ಬೋದು, ಅಥವಾ 30 ಫುಟ್ನು ಮಾಡ್ಬೋದು. ಅಗಲಂತ ನಾವು 2 ಫುಟೇ ಮಾಡಿರಿ ಸ್ಟ್ಯಾಂಡರ್ಡ್ ಆಗಿ. ಮತ್ತು ಒಂದು ಬೆಡ್ಡಿಲಿಂದ ಮತ್ತೊಂದು ಬೆಡ್ಡಿಗೆ 1-1.5 ಫುಟ್ ಜಾಗ ಇಡ್ರಿ. ಇದು 1 ಫುಟ್ ಜಾಗ ಯಾಕೆ ಇಡ್ಬೇಕಂದ್ರೆ ನೀವು ಬೆಡ್ ರೆಡಿ ಮಾಡುವಾಗ ನಿಮಗೆ ಓಡಾಡ್ಲಾಕ್ನು ಜಾಗ ಬೇಕು. ಮತ್ತು ಗೊಬ್ಬರ ರೆಡಿ ಆಗಿನ ಮ್ಯಾಗ್ನು ಇದು ಗೊಬ್ಬರ ಸೋಸ್ಕೊಂಬ ಸಲಕ್ಕೂ ನಿಮಗೆ ಸೋಸ್ಕೊಳಕ್ಕೆ ನಿಮಗೆ ಜಾಗ ಹಾಕೋದು. ಅದ್ರ ಸಲಕ ಒಂದು ಬೆಡ್ಲಿಂದ ಮತ್ತೊಂದು ಬೆಡ್ಗೆ 1 ಫುಟಾಗ 1.5 ಫುಟ್ ಮಿನಿಮಮ್ ಜಾಗ ಬಿಡ್ರಿ ನೀವು. ಮತ್ತು ಇದು ಏನು ಬೆಡ್ ಹೈಟ್ ಅದ ನೋಡ್ರಿ, ಇದು 1.5 ಫುಟ್. ಬೆಡ್ ಎಲ್ಲ ಕರೆಕ್ಟ್ ರೆಡಿ ಆಗಿದ ಮ್ಯಾಗ ಆ ನಂತರ ನೆಕ್ಸ್ಟ್ ಸ್ಟೆಪ್ ಬರ್ತದ, ಅದು ಎರೆಹುಳ ಬಿಡತ್ತೆ. ಇದ್ರೊಳಗೆ ಎರೆಹುಳ ಗೊಬ್ಬರ ರೆಡಿ ಮಾಡೋಳಗೆ ಮೇನ್ ಕೆಲಸ ಅಂದರೆ ಎರೆಹುಳ ಬಿಡೋದು. ಎರೆಹುಳದೇ ಮೇನ್ ಕೆಲಸ ಅದ. ಅಸಲ್ ಲೆಕ್ಕ ಕರೆಕ್ಟಾಗಿ ಎರೆಹುಳ ಬಿಡ್ರಿ. ಪ್ರತಿ 1 ಫುಟಿಗೆ 1 kg ಇಲ್ಲಾಂದ್ರೂ 1/2 kg ಎರೆಹುಳ ಬಿಡ್ರಿ. ಎರೆಹುಳ ಎಷ್ಟು ಹೆಚ್ಚಿಗೆ ಬಿಡ್ತೀರಿ ನೋಡ್ರಿ, ಅಷ್ಟು ಫಾಸ್ಟ್ ನಿಮ್ಮದು ಎರೆಹುಳ ಗೊಬ್ಬರ ರೆಡಿ ಆಗ್ತದ. ಎರೆಹುಳ ಬಿಟ್ಟ ನಂತರ ನೆಕ್ಸ್ಟ್ ಸ್ಟೆಪ್ ಅಂದ್ರೆ ಅದಕ್ಕೆ ಕರೆಕ್ಟಾಗಿ ಮುಚ್ಚಬೇಕು. ನಾವು ಯಾವ ಥರ ಮುಚ್ತೇವಂದ್ರೆ, ಈಗ ನಾವು ಇಲ್ಲಿ ಹುಲ್ಲು ಮುಚ್ತೇವೆ, ಇಲ್ಲಾಂದ್ರೆ ಕಳ್ಕಿ ಮುಚ್ತೇವೆ, ಇಲ್ಲಾಂದ್ರೆ ನಮಗೆ ಯಾವಾಗ ತಟ್ಟಿನ ಚೀಲ ಮುಚ್ತೇವೆ. ಯಾಕಂದ್ರೆ ತಟ್ಟಿನ ಚೀಲ ಇಷ್ಟೊಂದು ಎಲ್ಲ ಬೆಡ್ಡಿಗೆ ಮುಚ್ಲಾಕ ಇಷ್ಟು ಹೆಚ್ಚಿಗೆ ಕ್ವಾಂಟಿಟಿ ತಟ್ಟಿನ ಚೀಲ ಸಿಗಲ್ಲ. ಹೀಗಾಗಿ ನಾವು ಸ್ವಲ್ಪ ಕಳ್ಕಿ ಹುಲ್ಲು ಮುಚ್ತೇವೆ. ನಿಮ್ಮ ಹತ್ರ ಕಳ್ಕಿ ಸಿಕ್ತು ಕಳ್ಕಿ ಮುಚ್ಚ್ರಿ, ಇಲ್ಲಾಂದ್ರೆ ಹುಲ್ಲು ಸಿಕ್ತು ಹುಲ್ಲು ಮುಚ್ಚ್ರಿ. ಅದು ಏನೂ ಸಿಗಲಿಲ್ಲ ಅಂದ್ರೆ ಯಾವುದ್ರ ಒಂದು ಹಾರ್ಡ್ವೇರ್ ಶಾಪ್ದಾಗ ಹೋಗಿ ಗ್ರೀನ್ ಕಲರ್ ನೆಟ್ ಬರ್ತದೆ ನೋಡ್ರಿ, ಅದು ಗ್ರೀನ್ ಕಲರ್ ನೆಟ್ನೂ ಮುಚ್ಬೋದು. ಮುಚ್ಚಿದ ನಂತರ ಏನು ಮಾಡಬೇಕು, ಡೈಲಿ ನೀವು ಅದ್ರೊಳಗೆ ಮಾಯಿಶ್ಚರ್ ಎಷ್ಟದ, ಹೀಟ್ ಅದನೋ ತಂಪದೋ ಎಲ್ಲ ಒಂದ್ಸರಿ ಕರೆಕ್ಟ್ ನೋಡ್ಕೋಬೇಕು. ಇದು ಮಳೆಗಾಲ ಒಳಗೆ ಏನು ಪ್ರಾಬ್ಲಮ್ ಇಲ್ಲ. ನೀವು ಡೈಲಿ ನೀರು ಹೊಡೆದ್ರು ನಡೀತವೆ. 2-3 ದಿವಸ 4-5 ದಿವಸಿಗೆ ಅಥವಾ 8 ದಿವಸ ನೀರು ಹೊಡೆದ್ರು ನಡೀತದ. ಮಳೆ ಬರ್ತಾ ಇರ್ತದ, ಓಪನ್ ಇರ್ತದ, ಸರಿಯಾಗಿ ನೀರಿನ ಪ್ರಾಬ್ಲಮ್ ಹೆಚ್ಚಿಗೆ ಆಗೋದಿಲ್ಲ. ಆದರೆ ಏನಿರ್ತದ ಮೇನ್ ಅಂದ್ರೆ ಬ್ಯಾಸಿಗೆ ಒಳಗೆ ಹೀಟ್ ಒಳಗೆ ಮಾರ್ಚ್ ಏಪ್ರಿಲ್ ಮೇ ತಿಂಗಳೊಳಗೆ ಭಾಳ ಗರ್ಮಿ ಆಯ್ತದ, ಭಾಳ ಹೀಟ್ ಆಯ್ತದ. ಹೆಚ್ಚಿಗೆ ಗರ್ಮಿ ಆಗ್ತದೆ, ಎರೆಹುಳಗಳು ಸಾಯೋ ಚಾನ್ಸಸ್ ಹೆಚ್ಚಿಗೆ ಇರ್ತದೆ. ಆ ಸಲನಾಗ ಹೆಚ್ಚಿಗೆ ಕಾಳಜಿ ನೀವು ಮಾರ್ಚ್ ಏಪ್ರಿಲ್ ಮೇ ಒಳಗೆ ಹೆಚ್ಚಿಗೆ ಕಾಳಜಿ ತಗೋಬೇಕಾಗ್ತದೆ. ಡೈಲಿ ಪ್ರತಿ ದಿವಸ ಒಂದು 2 ಸಲ ನೀರು ಹೊಡಿಬೇಕು. ಇದೇ ಥರ ಒಂದು 20 ದಿವಸ ಕಂಟಿನ್ಯೂ ಆಗಿ ಫಾಲೋ ಮಾಡ್ತಿರಲ್ಲ, ಒಂದು 20 ದಿವಸದ ಮ್ಯಾಗ ಅದ ಒಂದು 20-25 ದಿವಸ ನಾವು ಒಂದು ಲೇಯರ್ ಎರೆಹುಳ ಗೊಬ್ಬರ ನಿಮಗೆ ಈ ಥರ ರೆಡಿ ಆಗಿಂದ ಕಾಣ್ತದೆ. ಆ ನಂತರ ಒಂದು 8 ದಿವಸ ಅದಕ್ಕೆ ಒಂದು ನೀರು ಹೊಡೆಯೋದಿಲ್ಲ. ನೀರು ಹೊಡೆಯೋದ್ರೆ ಸ್ವಲ್ಪ ಬಿಟ್ಟು ಕೊಡೋದು. ಎರೆಹುಳಗಳು ಸ್ವಲ್ಪ ಕೆಳಗೆ ಹೋಗ್ತಾವೆ. ಕೆಳಗೆ ಹೋಗಿದ ನಂತರ ನೀವು ಅದು ಎರೆ ಗೊಬ್ಬರ ನೀವು ಹಾರ್ವೆಸ್ಟಿಂಗ್ ಮಾಡ್ಕೊಬೋದು. ಹಾರ್ವೆಸ್ಟಿಂಗ್ ಅಂದ್ರೆ ನೀವು ಸೋಸ್ಕೋಬೋದು. ಮತ್ತು ನಿಮ್ಗೆ ಯಾರಿಗಾದರೂ ಎರೆಹುಳ ಗೊಬ್ಬರ, ಎರೆಜಲ, ಎರೆಹುಳು ಬೇಕಾದರೆ ನಂಗೆ ಕಾಂಟ್ಯಾಕ್ಟ್ ಮಾಡಿರಿ. ನಿಮಗೆಲ್ಲ ಎರೆಹುಳ ಕಳಿಸ್ಕೊಡೋ ವ್ಯವಸ್ಥೆ ಮಾಡಿಕೊಡ್ತೀವಿ. ಮತ್ತು ಇದು ನಂದು ವಿಡಿಯೋ ಆದಷ್ಟು ಮಟ್ಟಿಗೆ ನಿಮ್ಮ ಶೇರ್ ಮಾಡಿರಿ, ಮತ್ತು ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ನೂ ಮಾಡಿರಿ. ನಮಸ್ಕಾರ ರೀ ನಿಮಗೆಲ್ಲರಿಗೆ. ಮತ್ತು ಮುಂದಿನ ವಿಡಿಯೋಗಳು ಮತ್ತು ಭೇಟಿಯಾಗಮ್ರಿ.